ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಕೌಂಟರ್ ಕೋಲಾಹಲ. ದೊಡ್ಡಗೌಡರಿಗೂ ಕೌಂಟರ್ ಕೊಟ್ಟ ಡಿಸಿಎಂ ಡಿಕೆ ಶಿವಕುಮಾರ್. ರಾಜಕಾರಣದಲ್ಲಿ ಕೌಂಟರ್ ಕೋಲಾಹಲ ಮತ್ತೆ ಮುನ್ನೆಲೆಗೆ ಬಂದಿದೆ. ಈಗಾಗಲೇ ರಾಜಕಾರಣದಲ್ಲಿ ಪರ ವಿರೋಧ ಕೌಂಟರ್ಗಳು ನಡೀತಾನೆ ಇರ್ತವೆ. ವಿರೋಧ ಪಕ್ಷಕ್ಕೆ ಆಡಳಿತ ಪಕ್ಷ ಕೌಂಟರ್ ಕೊಡುವಂಥದ್ದು ಈ ರೀತಿಯಾಗಿ ನಡೀತಾನೆ ಇರ್ತವೆ. ಈಗ ದೇವೇಗೌಡರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ದೇವೇಗೌಡರು ಕಾಂಗ್ರೆಸ್ ಅಧಿಕಾರ ಹಂಚಿಕೆ ಬಗ್ಗೆ ಮಾತನಾಡೋದು ಬಿಡಿ, ಮೊದಲು ನಿಮ್ಮ ಜೆಡಿಎಸ್ ಪಕ್ಷದ ಬಗ್ಗೆ ವಿಚಾರ ಮಾಡಿ ಅಂತ ಹೇಳಿದ್ದಾರೆ. ಗೌಡ್ರೆ, ನಿಮ್ಮ ಮಗನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ಡಿಕೆ ಶಿವಕುಮಾರ್ ಹೇಳಿರುವಂಥದ್ದು ಕುಮಾರಸ್ವಾಮಿ ಅಧಿಕಾರ ಹಂಚಿಕೆ ಬಗ್ಗೆ ನೆನಪಿಲ್ಲವೇ? ಮಾಜಿ ಪ್ರಧಾನಿಗಳೇ ಒಂದು ಬಾರಿ ಅದನ್ನ ನೆನಪಿಸಿಕೊಳ್ಳಿ, ಆಮೇಲೆ ಕಾಂಗ್ರೆಸ್ ಅಧಿಕಾರ ಹಂಚಿಕೆ ಬಗ್ಗೆ ಮಾತನಾಡಿ. ದೊಡ್ಡಗೌಡರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಟಕ್ಕರ್. ರಾಜ್ಯ ರಾಜಕಾರಣದಲ್ಲಿ ಕೌಂಟರ್ ಕೋಲಾಹಲ. ದೊಡ್ಡಗೌಡರಿಗೂ ಕೌಂಟರ್ ಕೊಟ್ಟ ಡಿಸಿಎಂ ಡಿಕೆ ಶಿವಕುಮಾರ್. ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ನಡೀತಾ ಇದೆ. ಈಗ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕಾಂಗ್ರೆಸ್ ಜೊತೆ ಜೆಡಿಎಸ್ ಮೈತ್ರಿ ಆದಾಗಲೂ, ಇದೀಗ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಆದಾಗ, ಅಂದರೆ ಯಾವ ಮಟ್ಟಿಗೆ ಅಲ್ಲಿ ಚರ್ಚೆ ನಡೀತಾ ಇತ್ತು? ಕುಡಿಯೋ ನೀರು ಕೊಡಕ್ಕಾಗಿರ್ಲಿಲ್ಲ, ನಾನು ನೀರು ಕೊಡಿಸಿ ಬರೀ ಬೇರೆಯವ್ರ ಮೇಲೆ ಟೀಕೆ ಮಾಡೋದೇ ಕೆಲಸ. ಅವ್ರಿಗೆ ಟೀಕೆ ಮಾಡೋದು, ಸ್ಟೇಟ್ಮೆಂಟ್ ಕೊಡೋದ್ ಬಿಟ್ರೆ ಬಡವರಿಗೆ ಅವ್ರ ಕಾಲದಲ್ಲಿ ಒಂದು ಕೆಲಸ ಏನಾದ್ರು ಮಾಡಿದಾರ? ಒಂದು ಕೆಲಸ ಏನಾದ್ರು ಒಂದ್ ಸರಿ ಮಾಡಿದಾರ? ಆ ಜನಕ್ಕೆ ಕುಡಿಯೋ ನೀರು ಕೊಡಕ್ಕಾಗಿರ್ಲಿಲ್ಲ, ನಾನು ನೀರು ಕೊಡಿಸಿದ್ದೀನಿ ಅವ್ರಿಗೆಲ್ಲ. ಈ ಆಸ್ತಿ ದಾಖಲೆಗಳನ್ನ ಸರಿ ಮಾಡ್ತಾ ಇದೀನಿ. ಏನು ಇಷ್ಟ ಆಗಿತ್ತು ಎಲ್ಲದಕ್ಕೂ ಕೂಡ 5 ಕಾರ್ಪೊರೇಷನ್ ಮಾಡಿ ಆಡಳಿತವನ್ನ ಸುಧಾರಣೆ ಮಾಡ್ಲಿಕ್ಕೆ ಮಾಡ್ತಾ ಇದೀನಿ. ಎಲ್ಲ ಬಿಜೆಪಿ ಅವರೆಲ್ಲ ಖುಷಿ ಪಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಡಿಕೆ ಮಾಡ್ತಾ ಇದ್ದಾರೆ. ಬಿಜೆಪಿ ಅವ್ರು ಏನ್ ಹೇಳಿದ್ರು ಆ ಸಲಹೆಯಂತೆ ನಾನು ಮಾಡ್ತಾ ಇದ್ದೀನಿ. ಪಾಪ ಅವ್ರಿಗೆ ತಡ್ಕೊಳಕ್ ಆಗ್ತಿಲ್ಲ, ನನ್ ಸಿಕ್ಲಿಲ್ವಲ್ಲ ಅಂತ ಹಸಿವೆ ಪಡ್ತಾ ಇದ್ದಾರೆ. ಹೊಟ್ಟೆ ಊರಿ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಅವ್ರ ಮಗ ಅಂತ ಹಸ್ತಾಂತರ ಮಾಡೋದ್ರ ಬಗ್ಗೆ ಫಸ್ಟ್ ಅವ್ರು ನೆನ್ಸ್ಕೊಳ್ಳಿ, ಆಮೇಲೆ ಬರೀ ಬೇರೆಯವ್ರ ಮೇಲೆ ಟೀಕೆ ಮಾಡೋದೇ ಕೆಲಸ. ಅವ್ರಿಗೆ ಟೀಕೆ ಮಾಡೋದು, ಸ್ಟೇಟ್ಮೆಂಟ್ ಕೊಡೋದ್ ಬಿಟ್ರೆ ಬಡವರಿಗೆ ಅವ್ರ ಕಾಲದಲ್ಲಿ ಒಂದು ಕೆಲಸ ಏನಾದ್ರು ಮಾಡಿದಾರ? ಒಂದು ಕೆಲಸ ಏನಾದ್ರು ಒಂದ್ ಸರಿ ಮಾಡಿದಾರ? ಆ ಜನಕ್ಕೆ ಕುಡಿಯೋ ನೀರು ಕೊಡಕ್ಕಾಗಿರ್ಲಿಲ್ಲ, ನಾನು ನೀರು ಕೊಡಿಸಿದ್ದೀನಿ ಅವ್ರಿಗೆಲ್ಲ. ಈ ಆಸ್ತಿ ದಾಖಲೆಗಳನ್ನ ಸರಿ ಮಾಡ್ತಾ ಇದೀನಿ. ಏನು ಇಷ್ಟ ಆಗಿತ್ತು ಎಲ್ಲದಕ್ಕೂ ಕೂಡ 5 ಕಾರ್ಪೊರೇಷನ್ ಮಾಡಿ ಆಡಳಿತವನ್ನ ಸುಧಾರಣೆ ಮಾಡ್ಲಿಕ್ಕೆ ಮಾಡ್ತಾ ಇದೀನಿ. ಎಲ್ಲ ಬಿಜೆಪಿ